ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸತತ ದಾಳಿಯಿಂದಾಗಿ ಕಂಗೆಟ್ಟು ಹೋಗಿದ್ದಾರೆ ಇರಾನ್ನ ಜನತೆ. ಟರ್ಕಿಗೆ ವಲಸೆ ಹೋಗ್ತಾ ಇದ್ದಾರೆ ಇರಾನ್ನ ಜನರು. ಸಾಮಗ್ರಿಗಳ ಸಮೇತ ವಲಸೆ ಹೋಗ್ತಾ ಇದ್ದಾರೆ ಜನರು. ಪಾಪ ಇನ್ನೇನ್ ಮಾಡ್ತಾರೆ, ಅಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ. ಇರೋ ಜಾಗದ ಮೇಲೂ ಕೂಡ ಬಾಂಬ್ ದಾಳಿಗಳಾಗುತ್ತೆ. ತಮ್ಮವ್ರನ್ನ ಕಳ್ಕೊಳ್ತಾ ಇದ್ದಾರೆ. ಮಕ್ಕಳು ಮರಿ ಎಲ್ಲರೂ ಕೂಡ ಸಾವನ್ನಪ್ತಾ ಇದ್ದಾರೆ ದಾಳಿಗಳಲ್ಲಿ. ಹೀಗಾಗಿ ತಮ್ಮ ಸಾಮಗ್ರಿಗಳ ಸಮೇತ ಗಂಟು ಮೂಟೆ ಕಟ್ಕೊಂಡು ಟರ್ಕಿ ಕಡೆಗೆ ಹೋಗ್ತಾ ಇದ್ದಾರೆ. ಟರ್ಕಿಯಲ್ಲಿ ತಾತ್ಕಾಲಿಕ ಆಶ್ರಯ ಬೇಕು ಅಂತೇಳಿ ಪಾಪ ಮನವಿ ಮಾಡಿಕೊಂಡಿದ್ದಾರಂತೆ. ಟರ್ಕಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರೋದು ಇರಾನ್ನ ಜನತೆ. ಇರಾನ್ ಜನತೆ 569 ಕಿಲೋಮೀಟರ್ ಗಡಿ ಅಂದರೆ ಇರಾನ್ನ ಜೊತೆಗೆ ಇಷ್ಟು ಗಡಿಯನ್ನು ಹಂಚಿಕೊಂಡಿದೆ ಟರ್ಕಿ ರಾಷ್ಟ್ರ. ಟರ್ಕಿಗೆ ಈಗ ಮನವಿ ಮಾಡಿಕೊಂಡಿದ್ದಾರೆ ಇರಾನ್ನ ಜನರು. ಈ ರೀತಿ ದಾಳಿಗಳಾಗ್ತಾ ಇದೆ, ಅಟ್ಲೀಸ್ಟ್ ಜೀವ ಉಳಿಸ್ಕೊಳ್ಳೋದಕ್ಕೆ ಆಶ್ರಯ ಕೊಡಿ ಅಂತ. ಇನ್ನೇನು ಮಾಡ್ತಾರೆ? ಇರಾನ್ ಹಾಗೂ ಇಸ್ರೇಲ್ ನಡುವೆ ಆಗ್ತಾ ಇರುವಂಥ ದಾಳಿಗಳು, ಧ್ವಂಸಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮಾನವೀಯ ಮೌಲ್ಯಗಳಿಗೆ ಒತ್ತು ಕೊಡ್ತಾ ಇಲ್ಲ ಎರಡೂ ರಾಷ್ಟ್ರಗಳು ಕೂಡ. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ವಿಶ್ವಸಂಸ್ಥೆಯ ಮಾತನ್ನು ಕೇಳ್ತಾ ಇಲ್ಲ. ಹೀಗಾಗಿ ಈ ರೀತಿಯ ಪರಿಸ್ಥಿತಿ ಇರೋದ್ರಿಂದ ಇರಾನ್ನ ಜನರು ಪಾಪ ಟರ್ಕಿ ಮೊರೆ ಹೋಗಿದ್ದಾರೆ. ಇರಾನ್ ರಾಷ್ಟ್ರದ ಜೊತೆಗೆ 569 ಕಿಲೋಮೀಟರ್ ಉದ್ದದ ಗಡಿಯನ್ನು ಟರ್ಕಿ ರಾಷ್ಟ್ರ ಹಂಚಿಕೊಂಡಿದೆ. ತಾತ್ಕಾಲಿಕವಾಗಿ ನಮಗೊಂದು ಆಶ್ರಯ ಕೊಡಿ, ಈ ರೀತಿ ಯುದ್ಧ ಆಗ್ತಾ ಇದೆಯಲ್ಲ, ಬದುಕುಳಿದ್ರೆ ಸಾಕು ಅಂತೇಳಿ ಪಾಪ ಜನರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಟರ್ಕಿ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿಯೇ ವರ್ತಿಸ್ತಾ ಅವರಿಗೆಲ್ಲ ಆಶ್ರಯ ಕೊಡುತ್ತಾ ಅದನ್ನು ನೋಡಬೇಕಿದೆ. ಟರ್ಕಿಯಲ್ಲಿ ಭೂಕಂಪ ಆದಂಥ ಸಂದರ್ಭದಲ್ಲಿ ಭಾರತ ನೆರವನ್ನು ಕೊಟ್ಟಿತ್ತು. ಬಟ್ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆಗೋ ಸಂದರ್ಭದಲ್ಲಿ ದಾಳಿ ಪ್ರತಿದಾಳಿ ಆಗುವಾಗ ಭಾರತಕ್ಕೆ ಕೈ ಕೊಟ್ಟಿತ್ತು. ಭಾರತಕ್ಕೆ ಚಳ್ಳಹಣ್ಣು ತಿನ್ನಿಸೋ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿತ್ತು ಟರ್ಕಿ. ಬಟ್ ಅಟ್ಲೀಸ್ಟ್ ಇಲ್ಲಿ ಪಕ್ಕದ ರಾಷ್ಟ್ರ ಆಗಿರುವಂಥ ಇರಾನ್ ಜನತೆಗಾದರೂ ಟರ್ಕಿ ಆಶ್ರಯವನ್ನು ಕೊಡುತ್ತಾ ನೋಡಬೇಕಾಗಿದೆ. ಪಾಪ ನಿರಾಶ್ರಿತರಾಗಿದ್ದಾರೆ ಇರಾನ್ನಲ್ಲಿರುವಂಥ ಜನರು. ಇರಾನ್ ಆಗಲಿ ಇಸ್ರೇಲ್ ಆಗಲಿ ಅಮಾಯಕ ಜನರು ಅಂತ ಬಂದಾಗ ಅವ್ರ ಪರನೇ ನಿಲ್ಲಬೇಕಾಗುತ್ತೆ.